ಈ ಬಾರಿ ದಸರಾವನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ಈ ಬಾರಿ ವಿಜೃಂಭಣೆ ದಸರಾ ನಡೆಸಲು ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ಯಶಸ್ವಿ ಜಂಬೂ ಸವಾರಿಗೆ ಅಭಿಮನ್ಯು ಅಂಡ್ ಟೀಮ್ ರೆಡಿಯಾಗಿದೆ. ದಸರಾದಲ್ಲಿ 14 ಆನೆಗಳ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 14 ಆನೆಗಳ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಮೊದಲ ಹಂತದಲ್ಲಿ ಅಭಿಮನ್ಯು, ವರಲಕ್ಷ್ಮಿ, ಧನಂಜಯ, ಗೋಪಿ, ಭೀಮಾ, ಲಕ್ಷ್ಮಿ, ಕಂಚನ್, ರೋಹಿತ್, ಏಕಲವ್ಯ ಆನೆ ಆಗಮಿಸುತ್ತವೆ. ಎರಡನೇ ಹಂತದಲ್ಲಿ ಪ್ರಶಾಂತ, ಮಹೇಂದ್ರ, ಸುಗ್ರೀವ, ಲಕ್ಷ್ಮಿ, ಹಿರಣ್ಯ ಎಂಟ್ರಿ ಕೊಡಲಿವೆ. ಹೆಚ್ಚುವರಿಯಾಗಿ ಹರ್ಷ, ಅಯ್ಯಪ್ಪ, ಪಾರ್ಥ ಸಾರಥಿ, ಮಾಲಾದೇವಿಯನ್ನ ಮೀಸಲಿಡಲಾಗಿದೆ. ದಸರಾ ಜಂಬೂ ಸವಾರಿಯಲ್ಲಿ 11 ಗಂಡು 3 ಹೆಣ್ಣು ಆನೆಗಳು ಭಾಗಿಯಾಗಲಿವೆ. ಈ ಬಾರಿ ಮಾಜಿ ಕ್ಯಾಪ್ಟನ್ ಅರ್ಜುನ ನೆನಪು ಎದ್ದು ಕಾಣ್ತಾ ಇರುವಂಥದ್ದು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2024 ಅಕ್ಟೋಬರ್ 3ರಂದು ಉದ್ಘಾಟನೆ ಆಗುತ್ತೆ. ಅಕ್ಟೋಬರ್ 12ರಂದು ಜಂಬೂ ಸವಾರಿ ನಡೆಯಲಿದೆ. ಇದೀಗ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂಥ 13 ಗಂಡು ಮತ್ತು 5 ಹೆಣ್ಣು ಆನೆ ಸೇರಿದಂತೆ ಒಟ್ಟು 18 ಆನೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಈ ಬಾರಿಯೂ ಕೂಡ ಅಂಬಾರಿ ಹೊರುವ ಜವಾಬ್ದಾರಿಯನ್ನ ಅಭಿಮನ್ಯು ಹೆಗಲಿಗೆ ನೀಡಲಾಗಿದೆ. ಗಜ ಪಯಣ, ಅಭಿಮನ್ಯು ಸೇರಿದಂತೆ 14 ಆನೆ ಭಾಗಿಯಾಗಲಿವೆ. ಪ್ರಥಮ ಹಂತದಲ್ಲಿ 9, ಎರಡನೇ ಹಂತದಲ್ಲಿ 5 ಆನೆಗಳು ಆಗಮಿಸಲಿವೆ. ಚಿನ್ನದ ಅಂಬಾರಿಯನ್ನ ಅಭಿಮನ್ಯು ಹೊರಲಿದ್ದು, ಮೊದಲನೇ ತಂಡದಲ್ಲಿ ಅಭಿಮನ್ಯು, ವರಲಕ್ಷ್ಮಿ, ಧನಂಜಯ, ಗೋಪಿ, ಭೀಮಾ, ಲಕ್ಷ್ಮಿ, ಕಂಚನ, ರೋಹಿತ್, ಏಕಲವ್ಯ. ಇನ್ನು ಎರಡನೇ ತಂಡದಲ್ಲಿ ಪ್ರಶಾಂತ, ಮಹೇಂದ್ರ, ಸುಗ್ರೀವ, ಲಕ್ಷ್ಮಿ, ಹಿರಣ್ಯ ಮೀಸಲು, ಹರ್ಷ, ಅಯ್ಯಪ್ಪ, ಪಾರ್ಥ ಸಾರಥಿ, ಮಾಲಾದೇವಿ. ಹೀಗೆ ಒಟ್ಟು 13 ಆನೆ, 5 ಹೆಣ್ಣು ಆನೆಗಳು ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿವೆ. ದಸರಾ ಮಹೋತ್ಸವಕ್ಕೆ ಅರಣ್ಯ ಇಲಾಖೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದ್ದು, ಸದ್ಯ ದಸರೆಗಾಗಿ 18 ಆನೆಗಳನ್ನು ಗುರುತಿಸಲಾಗಿದೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮೌತೂರ್. ನೇರ ಸಂಪರ್ಕದಲ್ಲಿ ಯಶಸ್ ಮೌತೂರ್, ಈ ಬಾರಿ ದಸರಾವನ್ನ ವಿಜೃಂಭಣೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು. ದಸರಾ ಗಜಪಡೆಯ ಪಟ್ಟಿ ಕೂಡ ಅಂತಿಮ ಆಗಿದೆ, ಬಿಡುಗಡೆ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಅಂಕಿತಾ, ಏನು ನಾಡ ಹಬ್ಬ ದಸರಾ ತಯಾರಿ ಈಗಾಗಲೇ ನಡೀತಾ ಇದೆ. ಏನು ರಾಜ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಹಬ್ಬದ ಆಚರಣೆಗಳಾಗುತ್ತೆ. ಅದರಲ್ಲೂ ನಾಡ ಹಬ್ಬ ದಸರಾ ಕೂಡ ಒಂದು ಪ್ರಮುಖವಾದಂಥ ದೊಡ್ಡ ಮಟ್ಟದ ಆಚರಣೆ ಹಾಗೂ ದೊಡ್ಡ ಮಟ್ಟದ ಇವೆಂಟ್ ಅಂತ ಹೇಳ್ಬೋದು. ಹೀಗಾಗಿ ನಾಡ ಹಬ್ಬ ದಸರಾ ತಯಾರಿಗೆ ಈಗಾಗಲೇ ಸಾಕಷ್ಟು ತಯಾರಿಯನ್ನು ಮಾಡಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗೂ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮ ಆದ್ದರಿಂದ ಸಾಕಷ್ಟು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಕಳೆದ ಬಾರಿ ಬರ ಇದ್ದಂಥ ಕಾರಣದಿಂದ ಏನು ಸಾಕಷ್ಟು ಸರಳವಾಗಿ ಆಚರಣೆ ಮಾಡಲಾಯಿತು. ಆದರೆ ಈ ಬಾರಿ ಅತ್ಯಂತ ಅದ್ದೂರಿಯಿಂದ ವಿಜೃಂಭಣೆಯಿಂದ ಮಾಡಬೇಕು. ಹಾಗೂ ಏನು ಸ್ಥಳೀಯ ಮಟ್ಟದ ಕಲಾವಿದರಿಗೆ ಅವಕಾಶವನ್ನು ಕೊಡಬೇಕು. ಹಾಗೂ ಅತ್ಯಾಕರ್ಷಕ ಮನೋರಂಜನಾ ಕಾರ್ಯಕ್ರಮಗಳನ್ನ ಮಾಡಬೇಕು. ಪ್ರವಾಸಿಗರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಈ ಒಂದು ದಸರಾ ಕಾರ್ಯಕ್ರಮ, ವಿಜೃಂಭಣೆಯ ದಸರಾ ಕಾರ್ಯಕ್ರಮ ಜನಮಾನಸದಲ್ಲಿ ಉಳಿಯುವಂತಾಗಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಹೀಗಾಗಿ ನಿನ್ನೆ ನಡೆದಂತಹ ಪವರ್ ಕಮಿಟಿ ಮೀಟಿಂಗಲ್ಲೂ ಕೂಡ ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿದೆ. ಹೀಗಾಗಿ ಏನು ಈ ಬಾರಿಯ ದಸರಾ ಕಾರ್ಯಕ್ರಮದಲ್ಲಿ ಏನು ದಸರಾ ಉದ್ಘಾಟನೆಯನ್ನಾಗ್ತದೆ, ಉದ್ಘಾಟನೆ ಆದ ದಿನವೇ ಏನು ವಸ್ತು ಪ್ರದರ್ಶನ ಪ್ರಾಧಿಕಾರ ಕೂಡ ವಸ್ತು ಪ್ರದರ್ಶನ ಕೂಡ ಉದ್ಘಾಟನೆ ಆಗುತ್ತೆ. ಎಲ್ಲ ಮಳಿಗೆಗಳು ಕೂಡ ಫುಲ್ಫಿಲ್ ಆಗಿರಬೇಕು. ಬರುವಂತಹ ಪ್ರವಾಸಿಗರಿಗೆ ಕಿರಿಕಿರಿ ಆಗಬಾರ್ದು. ಟ್ರಾಫಿಕ್ ಇರ್ಬೋದು, ಅಥವಾ ಬಸ್ ಸೌಲಭ್ಯಗಳಿರ್ಬೋದು, ಪಾರ್ಕಿಂಗ್ ಸೌಲಭ್ಯ ಇರ್ಬೋದು. ಹೀಗೆ ಅನೇಕ ಯೋಜನೆಗಳನ್ನು ಮಾಡಬೇಕು. ಹಾಗೂ ಹಳೆ ಸಂಪ್ರದಾಯದಂತೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದು ಬಿಟ್ಟು ಏನು ಅಪ್ಗ್ರೇಡನ್ನು ಮಾಡಿ ಎನ್ನುವಂತಹ ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದೆಡೆ ಇದಕ್ಕೆ ಬೇಕಾದಷ್ಟು ಅನುದಾನವನ್ನು ಕೂಡ ಸರ್ಕಾರದಿಂದ ಕೊಡಿಸ್ತೇನೆ ಎನ್ನುವಂತಹ ಮಾತು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗೂ ಇದರ ಜೊತೆ ಈಗಾಗಲೇ ಏನು ಆಗಸ್ಟ್ 21ನೇ ತಾರೀಕು ದಸರಾ ಗಜಪಯಣಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳಾಗಿದೆ. ಅರಣ್ಯ ಇಲಾಖೆಯವರು ಕೂಡ ಮೊದಲ ಹಂತದಲ್ಲಿ 14 ಆನೆಗಳ ಪಟ್ಟಿಯನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಈ ಒಂದು ಆನೆಗಳ ಪಟ್ಟಿ ಬಿಡುಗಡೆಯಾಗಿದೆ. ಆ ನೇತೃತ್ವದಲ್ಲಿ ವೀರನ ಹೊಸಳ್ಳಿಯಿಂದ ದಸರಾ ಗಜಪಯಣಕ್ಕೆ ಒಂದು ಅವಕಾಶವನ್ನು ಕೊಡಲಾಗುತ್ತೆ. ಆದರೆ ಈ ಬಾರಿ ಸಾಕಷ್ಟು ಗಜಪ್ರಿಯರು ಅಥವಾ ಏನು ಸಾರ್ವಜನಿಕರ ಒಂದು ಅಳಲು ಅಂತಂದರೆ ಏನು ಪ್ರತಿ ಬಾರಿಯೂ ಕೂಡ ಗಾಂಭೀರ್ಯದಿಂದ ನಾಡಿನ ಅಧಿದೇವತೆಯನ್ನು ಒತ್ತಿದ್ದಂತಹ ಹಾಗೂ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯ ಸೇವೆಯನ್ನು ಮಾಡ್ತಿದ್ದಂತಹ ಅರ್ಜುನನ ಅನುಪಸ್ಥಿತಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಯಾಕಂದರೆ ಅರ್ಜುನ ಗಜಗಾಂಭೀರ್ಯದಿಂದ ಒಂದು ರಸ್ತೆಯಲ್ಲಿ ಸಾಕ್ತಾ ಇದ್ದರೆ ಅದನ್ನು ನೋಡೋದಕ್ಕೆ ಸಾಕಷ್ಟು ಅತ್ಯಾಕರ್ಷಣೆ ಇರ್ತಿತ್ತು. ಎಷ್ಟೋ ಜನ ದಸರಾವನ್ನು ವೀಕ್ಷಣೆ ಮಾಡೋಕ್ಕೆ ಬರದೇ ಇದ್ದವರು ಕೂಡ ಅರ್ಜುನನ ಗಜಗಾಂಭೀರ್ಯ ನಡೆಯನ್ನು ನೋಡೋದಕ್ಕೆ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಿದ್ರು.
ಲಕ್ಷಾಂತರ ಜನ ಏನು ಜಂಬೂ ಸವಾರಿಯನ್ನು ಮೆರವಣಿಗೆಯಲ್ಲಿ ಏನು ಭಾಗವಹಿಸ್ತಾ ಇದ್ರು ಅದು ಅರ್ಜುನನ ಗಜಗಾಂಭೀರ್ಯ ನಡಿಗೆಯನ್ನು ನೋಡಬೇಕು ಅಥವಾ ಚಾಮುಂಡೇಶ್ವರಿನ ಹೊತ್ತು ಸಾಕ್ತುವಂತಹ ರೀತಿ ಭಂಗಿಗಳೇನಿತ್ತು ಇದು ಇನ್ನೂ ಕೂಡ ಜನಮಾನಸದಲ್ಲಿ ಉಳಿದಿದೆ. ಹೀಗಾಗಿ ಈ ಒಂದು ನಾಡಹಬ್ಬ ದಸರಾ ಆಚರಣೆಯಲ್ಲಿ ಅರ್ಜುನನ ಅನುಪಸ್ಥಿತಿ ಸಾಕಷ್ಟು ಅರ್ಜುನನ ಪ್ರಿಯರಿಗೆ ಅಥವಾ ಅರ್ಜುನನ ಅಭಿಮಾನಿಗಳಿಗೆ ಒಂದು ನೆನಪನ್ನು ಉಂಟು ಮಾಡ್ತಿದೆ. ಹೀಗಾಗಿ ಮತ್ತೊಂದೆಡೆ ದಸರಾ ಗಜಪಡೆಯ ಒಂದು ಆಗಮನಕ್ಕೆ ಅಥವಾ ಅದನ್ನು ಬರಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳಾಗಿದೆ. ಏನು ಅದರ ಮಾರನೇ ದಿನ ಸಂಕಷ್ಟ ಚತುರ್ದಶಿ ದಿನ ಏನು ಮೈಸೂರು ಅರಮನೆಯನ್ನು ಪ್ರವೇಶವನ್ನು ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಸಿದ್ಧತೆಗಳಾಗಿದೆ. ಅದಾದ ನಂತರ ಏನು ತೂಕವನ್ನು ಹಾಕ್ಸ್ತಕ್ಕಂಥದ್ದು ಅಥವಾ ಮೈಸೂರಿನ ರಾಜಬೀದಿಗಳಲ್ಲಿ ಆನೆಗಳಿಗೆ ತಾಲೀಮನ್ನು ನಡೆಸ್ತಕ್ಕಂಥದ್ದು, ಹೀಗೆ ಪೌಷ್ಟಿಕವಾದಂತಹ ಪುಷ್ಕಳ ಆಹಾರವನ್ನು ಕೊಡ್ತಕ್ಕಂಥದ್ದು, ಹೀಗೆ ಅನೇಕ ಯೋಜನೆಗಳು ಕೂಡ ಅರಣ್ಯ ಇಲಾಖೆಯವರು ಮಾಡಿಕೊಂಡಿದ್ದಾರೆ. ಹೀಗಾಗಿ ನಾಡಹಬ್ಬ ದಸರಾಗೆ ಸಾಕಷ್ಟು ತಯಾರಿಗಳು ಈಗಾಗಲೇ ಪ್ರಾರಂಭ ಆಗಿದೆ ಅಂತಲೇ ಹೇಳ್ಬೋದು. ಅಂಕಿತಾ, ಧನ್ಯವಾದ ಯಶಸ್ವಿ ಮಾತೃ ತಮ್ಮೆಲ್ಲ ಮಾಹಿತಿಗಾಗಿ.